ನಮಸ್ತೆ ಕರ್ನಾಟಕ. ಇವತ್ತು ನಾವು ಚುರುಮುರಿ ದೋಸೆನ ಹೆಂಗೆ ಮಾಡೋಣ ಅಂತ ಕಲಿಯೋಣ. ಅದಕ್ಕೆ ಬೇಕಾಗಿರೋದು 2 kg ಸೊಸೈಟಿ ಅಕ್ಕಿ ಅಂದರೆ ರೇಷನ್ ಅಕ್ಕಿ. ಅದನ್ನು ಒಂದು ಸ್ವಲ್ಪ ಮೆಂತೆ ಕಾಳು ಹಾಕಿ ಒಂದು 2 ರಿಂದ 3 ಗಂಟೆ ತೊಳೆದು ನೆನೆ ಇಟ್ಕೊಂಡ್ಬಿಡ್ಬೇಕು. ಈಗ 2 ಕಲ್ಪೋ ಚುಮ್ಮರಿನ ಈ ಥರ ನೀಟಾಗಿ ಒಂದು 5 ರಿಂದ 6 ನಿಮಿಷ ನೆನೆ ಇಟ್ಟು ತೊಳೆದು ಒಂದು ಬಟ್ಲಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈಗ ಜಾರಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಸ್ವಲ್ಪ ಚುಮ್ಮರಿ ಎರಡನ್ನೂ ಸೇರಿಸಿ ರುಬ್ಬಬೇಕು. ಎರಡು ಸೇರಿಸಿ ರುಬ್ಬೋದ್ರಿಂದ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಈ ಥರ ರುಬ್ಕೋಬೇಕು. ಇದು ಪೂರ್ತಿ ಕೈಗೆ ರವ ಹತ್ತದೇ ಇರೋ ಥರ ರುಬ್ಕೋಬೇಕು. ಪೂರ್ತಿ ಗಂಧ ಆಗಿರಬೇಕು. ಇದನ್ನು ರುಬ್ಬಿ ರಾತ್ರಿಯೆಲ್ಲ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಬೆಳಗ್ಗೆ ನೆನೆದ ತಕ್ಷಣ ಇದನ್ನು ತೆಗೆದು ಸ್ವಲ್ಪ ಕೈ ಆಡಿಸಿ ಅದಕ್ಕೆ ಉಪ್ಪು ಸೇರಿಸಿ ಇನ್ನೊಂದು ಸ್ವಲ್ಪ ಕೈ ಆಡಬೇಕು. ಚೆನ್ನಾಗಿ ಕೈ ಆಡಿದ್ರೆ ಅದು ದೋಸೆಗೆ ರೆಡಿ ಆಗುತ್ತೆ. ನೋಡಿರಿ ಉಪ್ಪು ಸೇರ್ಸಾಕತ್ತೇನೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ದೋಸೆನ ಹಾಕೋದನ್ನ ತೋರಿಸ್ತೀನಿ. ಇದು ನಾರ್ಮಲಾಗಿ ಎಲ್ಲ ದೋಸೆ ಹಾಕೋ ಥರನೂ ಈ ದೋಸೆನ ಹಾಕ್ಬೋದು. ಆದರೆ ನಾನು ಇದಕ್ಕೆ ಸೋಡಾ ಪುಡಿನ ಹಾಕಿಲ್ಲ, ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆ್ಯಸಿಡಿಟಿ ಆಗುತ್ತೆ. ಆಮೇಲೆ ಸ್ವಲ್ಪ ತಿನ್ನೋದ್ಲೆ ಹೊಟ್ಟೆ ತುಂಬಿದಂಗೆ ಅನಿಸುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೆ ನಾನು ಈ ದೋಸೆ ಕಷ್ಟ ಅಲ್ಲ, ಯಾವ ದೋಸೆ ಹಿಟ್ಟಿಗೂ ನಾನು ಸೋಡಾ ಪುಡಿನ ಹಾಕಲ್ಲ. ಸೊ ಇದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಇವು ಹಂಗೆ ಚಂದಂಗೆ ದೋಸೆ ಬರ್ತಾವೆ. ನೋಡಿರಿ ಈ ಥರ ಹಾಕ್ಯಾವು. ಇವು ಮಕ್ಕಳಿಗೆ ಟಿಫಿನ್ನಿಗೆ ಕಟ್ಟಕ್ಕೆ ಚಲೋ ಅನ್ನಿಸ್ತಾವೆ. ಸಾಫ್ಟು ಆಗಿರ್ತಾವೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಮನೆಯವರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಮನೆಯವರಿಗೆ ಮಾಡಿಕೊಡ್ರಿ. ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನಮಸ್ತೆ.